ಧರ್ಮೇಗೌಡರು ಕುಟುಂಬನೇ ಸಾರ್ವಜನಿಕ ಸೇವೆನಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ. ಅವ್ರ ತಂದೆಯವರು ಕೂಡ ಶಾಸಕರಾಗಿ ದೇವೇಗೌಡ ಸಾಹೇಬ್ರ ಜೊತೆ ಕೆಲಸ ಮಾಡಿದವರು. ಪ್ರಾಮಾಣಿಕತೆ ಮತ್ತೆ ಪಕ್ಷನಿಷ್ಠೆಗೆ ಆ ಒಂದು ಕುಟುಂಬನೂ ಕೂಡ ಮಾದರಿ. ರಾಜಕಾರಣದ ದುರ್ದೈವ 17-18ನೇ ತಾರೀಕು ಅವ್ರು ತುಂಬಾ ನೊಂದಿದ್ರು. ಕುಮಾರಣ್ಣವ್ರ ಜೊತೆ ಸುಮಾರು ಒಂದು 10 ಬಾರಿ ದೂರವಾಣಿನಲ್ಲಿ ಮಾತನಾಡಿದ್ರು. ಕುಮಾರಣ್ಣವರು ಕೂಡ ಅವ್ರಿಗೆ ಸಮಾಧಾನವನ್ನ ಹೇಳಿದ್ರು. ಆದ್ರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ರಾಜಕಾರಣಿಗಳು ಅಂದ ತಕ್ಷಣ ನೋಡುವಂತ ರೀತಿನೇ ಬೇರೆ. ತಮ್ಮನ್ನೇ ತಾವು ಮಾರ್ಕೊಳ್ಳುವಂತವ್ರು ರಾಜಕಾರಣದಲ್ಲಿ ಇದ್ದಾರೆ. ಉಪಸಭಾಪತಿಯವರ ಸ್ಥಾನ ಅತ್ಯಂತ ಗೌರವಯುತವಾದಂತ ಸ್ಥಾನ, ಪವಿತ್ರವಾದಂತ ಸ್ಥಾನ. ಅಂತ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಯ್ತಲ್ಲ ಅಂತ ಹೇಳಿ ನೊಂದ್ಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತವ್ರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ. ಅದಾಗಬಾರ್ದಿತ್ತು, ಈ ಘಟನೆ ನಡೀಬಾರ್ದಿತ್ತು. ಟೀಕೆ ಟಿಪ್ಪಣಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಇತಿಮಿತಿಯನ್ನ ಇಟ್ಕೋಬೇಕು ಅನ್ನುವಂಥದ್ದು ಈ ದುರಂತದಿಂದ ರಾಜ್ಯದ ಜನತೆಗೆ ಒಂದು ಪಾಠ.